ಈಗ ಈ ಹಾಸಿಗೆ ದಿಂಬು ವಿಚಾರ ಇದೇನೋ ಇಲ್ಲಿ ನಿಲ್ಲಂಗೆ ಕಾಣಿಸೋದಿಲ್ಲ. ಇದ್ಯಾಕೋ ಇವತ್ತಿಲ್ಲ ನಾಳೆ, ನಾಳಿಲ್ಲ ನಾಡಿದ್ದು, ನಾಡಿದ್ದ ಮತ್ತೆ ಮುಂದಿನ ತಿಂಗಳು ಹಿಂಗಾಗ್ಬಿಟ್ಟಿದೆ. ನನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಈ ಹಾಸಿಗೆ ದಿಂಬು ಬಗ್ಗೆನಾ ಸುಪ್ರೀಂ ಕೋರ್ಟ್ ಹೇಳಿರೋದು ಆದಷ್ಟು ಬೇಗ ಕೋರ್ಟ್ ಪ್ರಕರಣ ಟ್ರಯಲ್ ಬರಬೇಕು, ಹೌದು, ಬೇಗ ಇದಕ್ಕೊಂದು ಇತ್ಯರ್ಥ ಆಗ್ಬೇಕು ಅಂತ ಹೇಳಿರೋದು. ಇವರು ಹಾಸಿಗೆ ದಿಂಬುದೇ ಮುಂದುವರ್ಸ, ಹಾಸಿಗೆ ದಿಂಬು ಮುಗಿಯೋವರೆಗೂ ಅದನ್ನ ತರಕ್ಕಾಗಲ್ಲ. ಹೋಗ್ತಾ ಇರ್ಬೇಕಾದ್ರೆ ಒಂದು ವಿಚಾರ ನನಗನ್ನಿಸ್ತಾ ಇದೆ, ಹಾಸಿಗೆ ದಿಂಬು ಕತೆ ಹೇಳ್ಕೊಂಡು ಇಲ್ಲಿ ಟೈಮ್ ತಗೊಂಡು ಸಾಕ್ಷ್ಯನಾಶ ಮಾಡುವ ಪ್ರಕ್ರಿಯೆಗಳು ಹೊರಗಡೆ ಏನಾದ್ರೂ ಆಗ್ತಾ ಇದೆಯಾ ಅನುಮಾನ, ಈ ರೀತಿ ಅನುಮಾನ ಒಂದು ಮೂಡ್ತಾ ಇದೆ. ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಗಮನಿಸಬೇಕು. ಬರೀ ಹಾಸಿಗೆ ದಿಂಬು ಅಂತ ಕುತ್ಕೊಂಡ್ರೆ ಕೇಸ್ ಪ್ರಕರಣದ ಇತ್ಯರ್ಥ ಆಗದ್ ಯಾವಾಗ ಸ್ವಾಮಿ? ನ್ಯಾಯ ಸಿಗೋದು ಯಾವಾಗ? ಎಸಿನೋ ದಿಂಬು ಇಲ್ಲದ ದಾಸ ಚಾಪೆಯಲ್ಲೇ ಒಂದಿಟ್ಟು ಕೈಲಾಸ. ನೋಡಿ, ತಿಂಗಳಿಗೊಮ್ಮೆ ಚಾದರು ಹಾಸಿಗೆ ಗೋವಿಂದ, ಪಲ್ಲಂಗದ ಹಾಸಿಗೆ ತಣ್ಣೀರು, ದಾಸನ ಕಣ್ಣೀರು. ಇದು ಇಲ್ಲದ ಪಲ್ಲಂಗದ ಭಾಗ್ಯ ನಿತ್ಯ ನರಕ ದರ್ಶನ. ದರ್ಶನ್ಗೆ ಒಂದು ರೀತಿಯಾಗಿ ನರಕ ದರ್ಶನ. ಕೊಲೆ ಕೇಸ್ ಟ್ರಯಲ್ಗೆ ಮುಹೂರ್ತ ಫಿಕ್ಸ್ ಒಂದು ಕಡೆ. ಈ ಹಾಸಿಗೆ ದಿಂಬು ಯಾಕೋ ಇದು ಇಲ್ಲಿಗೆ ಮುಗಿಯಂಗೆ ಕಾಣಿಸಲ್ಲ. ದಿನ ಬೆಳಗಾದ್ರೆ ಹಾಸಿಗೆ ಇಲ್ಲ, ದಿಂಬು ಇಲ್ಲ, ನನಗೇನು ಕೊಡ್ತಾ ಇಲ್ಲ, ನನಗೆ ಹಂಗೆ ಕೊಡ್ತಾ ಇಲ್ಲ, ಜೈಲಿನಲ್ಲೇ ಇರುವಂಥ ಮ್ಯಾನುವಲ್ನಲ್ಲಿ ಏನೂ ಸಿಗ್ತಾ ಇಲ್ಲ, ಇದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ದಿನ ಬೆಳಗಾದರೆ ಒಂದು ರೀತಿಯಾಗಿ ಅವರ ಪರ ಸುನಿಲ್ರು ಒಂದಿಷ್ಟು ಕೋರ್ಟಿಗೆ ಹಾಕೋದು, ಕೋರ್ಟ್ನಲ್ಲಿ ಒಂದಿಷ್ಟು ಟ್ರಯಲ್ ನಡೆಯೋದು, ಮಾತುಕತೆ ನಡೆಯೋದು, ಆಮೇಲೆ ನ್ಯಾಯಾಧೀಶರು ಹೇಳೋದು, ಎಲ್ಲಿಗೆ ಹೋಗಿ ಬಂದುಬಿಡ್ತು ಅಂತ. ಇದು ನೋಡಿ, ಕಣ್ಣೀರು ಹಾಕುವಂಥ ಕೆಲಸ. ಒಂದು ಕಡೆಗೆ ಫಂಗಸ್ ಆಗ್ತಾ ಇದೆ, ಬಟ್ಟೆ ಆಗ್ತಾ ಇಲ್ಲ, ನನಗೆ ವಾಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ದಿನ ಬೆಳಗಾದರೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ, 1.5 ತಿಂಗಳಾಯ್ತು ನಾನು ಬಿಸಿಲೇ ನೋಡಿಲ್ಲ, ವಾಕಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಮ್ಯಾನುವಲ್ನಲ್ಲಿ ಅಂತಂದರೆ ಅಲ್ಲಿರುವಂಥ ಕೈದಿಗಳಿಗೆ ಸಮಾನವಾಗಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ, ಬಹಳಷ್ಟು ನನ್ನ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಅಲ್ಲಿ. ಇಲ್ಲಿಗೆ ಬಂದ್ಬಿಟ್ಟು ಇದೆ. ಪಲ್ಲಂಗದ ಭಾಗ್ಯ ಸಿಕ್ಕಿತ್ತಲ್ಲ ಹೊರಗಡೆ. ಪಲ್ಲಂಗದ ಭಾಗ್ಯ ಹೊರಗೆ ಸಿಕ್ಕಾಗಲೇ ಈಗ ಒಳಗಡೆ ನರಕದ ದರ್ಶನ ಅಲ್ವೇ? ನರಕ ದರ್ಶನ ಯಾವಾಗಪ್ಪ ಮುಹೂರ್ತ ಫಿಕ್ಸ್ ಅಂತ ಹೇಳಿದವ್ರೆ? ಯಾವಾಗ ಮುಹೂರ್ತ ಫಿಕ್ಸ್? ಇನ್ನು ದಿಂಬು ಹಾಸಿಗೆ ಅನ್ಕೊಂಡು ಒದ್ಲಾಡ್ತಾವ್ರೆ. ದರ್ಶನ್ಗಿಲ್ಲ ಹಾಸಿಗೆ ದಿಂಬು ಪಾಯಿಂಟ್ಸ್ ನೋಡೋದಾದ್ರೆ, ದರ್ಶನ್ಗೆ ಹಾಸಿಗೆ ದಿಂಬು ನೀಡಲು ಸಾಧ್ಯವಿಲ್ಲ ಅಂತೆ. ತಿಂಗಳಿಗೊಮ್ಮೆ ಚಾದರ ಬಟ್ಟೆ ಒದಗಿಸಲು ಸೂಚನೆ. ಚಾದರ ಅಂದ್ರೆ ಮೋಸ್ಟ್ಲಿ ಚಾಪೆ ಅನ್ಸುತ್ತೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವ ಆಯ್ಕೆ ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ದಾರಂತೆ. ಸಾಧ್ಯವಾದ್ರೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಲು ಸೂಚನೆಯನ್ನು ನೀಡಿದ್ದಾರೆ ವಿನಃ ಬೇರೆ ಏನು ಮಾಡೋದಕ್ಕೂ ಇಲ್ಲಿ ಸಾಧ್ಯವಿಲ್ಲ. ಸೊ ಕೇಸ್ ಟ್ರಯಲ್ ಬರಬೇಕು ಸ್ವಾಮಿ. ಕೇಸ್ ಟ್ರಯಲ್ ಬರದೇನೆ ಇಲ್ಲಿ ಇದರಲ್ಲೇ ಹಾಸಿಗೆ ದಿಂಬಲ್ಲೇ ಮುಗ್ದೋಗ್ತಾ ಇದೆ ಅಂದಾಗ ನಾವ್ ಏನ್ ಮಾಡೋಣ? ಈಗ ಇದಕ್ಕೆ ಏನು ಈಗ ಏನಂತ ನಾವೀಗ ಕೇಸ್ ಟ್ರಯಲ್ಗೆ ಬರ್ಬೇಕಾ ಅಥವಾ ಇವ್ರದ್ದು ಹಾಸಿಗೆ ದಿಂಬಲ್ಲೇ ಮುಗಿಸ್ಬೇಕಾ? ಗವರ್ಮೆಂಟ್ ತಗೊಂಡಿರುವಂತ ನಿರ್ಧಾರ ಇವ್ರ ವಿಚಾರದಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರದ್ದುಗೊಳಿಸುವಂತೆ ಹೋಗಿದ್ಯಾರು? ಗವರ್ಮೆಂಟ್. ಕೇಸ್ ಬೇಗ ಟ್ರಯಲ್ ಬಂದು ಬೇಗ ಮುಗಿಸೋದ್ರ ಕಡೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅದ್ರ ಕಡೆ ಒಬ್ರು ಗಮನ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಇದನ್ನ ಗಮನಿಸ್ತಾ ಇರ್ತದೆ, ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ. ಅನುಭವಿಸೋರು ಯಾರು? ನೀವೇ. ಈಗ ಈ ಹಾಸಿಗೆ ದಿಂಬು ಅಂತ ಹೇಳ್ತಾ ಇದಾರಲ್ಲ, ಅಲ್ಲಿರುವಂತ ಒಂದಿಷ್ಟು ಈ ಕೈದಿಗಳು ಯಾರು ಕೂಡ ಈ ರೀತಿಯಾಗಿ ಮಾಡ್ತಾ ಇಲ್ವಾ? ಅವರಿಗೂ ಕೂಡ ಹಾಸಿಗೆ ದಿಂಬು ಸಿಗ್ತಾ ಇಲ್ವಾ? ಯಾಕೆ ಇಷ್ಟೊಂದು ಈ ಪ್ರಚಾರ ಆಗ್ತಾ ಇದೆ ಅಂತ ನನಗೆ ಅನುಮಾನ ಮೂಡ್ತಾ ಇದೆ. ಯಾಕಪ್ಪ ಈ ಹಾಸಿಗೆ ದಿಂಬು ಬಗ್ಗೆ ಅಲ್ಲಿರುವಂತ ಕೈದಿಗಳು ಯಾರು ಕೂಡ ಹಾಸಿಗೆ ದಿಂಬು ಇಲ್ದಾನೆ ಮಲಗ್ತಾ ಇದ್ದಾರಾ? ಅಥವಾ ಅವರಿಗೆ ಸಿಕ್ಕಿಲ್ವಾ? ಅಥವಾ ಅವರು ಯಾವುದೇ ರೀತಿಯಾಗಿ ಬಾಯಿ ಬಿಡ್ತಾ ಇಲ್ವಾ? ಅಥವಾ ಅಲ್ಲಿರುವಂತ ಜೈಲಾಧಿಕಾರಿಗಳಿಗೆ ಹೆದರಿ ಏನೂ ಕೂಡ ಹೇಳ್ತಾ ಇಲ್ವಾ? ಅಥವಾ ದರ್ಶನ್ ಅನ್ನುವಂಥ ಕಾರಣದಿಂದಾಗಿ ಇಷ್ಟೊಂದು ವೈರಲ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಈ ಹಾಸಿಗೆ ದಿಂಬು ಅಂತ ಅನ್ನುವಂಥದ್ದು ಮಾತುಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕೇಳೋದಕ್ಕೂ ಕೂಡ ಒಂದು ರೀತಿಯಾಗಿ ಏನಪ್ಪ ಇದು ಹಾಸಿಗೆ ದಿಂಬು ಹಾಸಿಗೆ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ ಅಂತೆ. ದರ್ಶನ್ ಅವ್ರಿಗೆ ನರಕ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನಿದು ಹಂಗಂದ್ರೆ? ನನಗಿದೆಲ್ಲ ಸುಳ್ಳು ಡುಬಾಕ್ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಯಾರೋ ಒಬ್ಬ ರೌಡಿ ಶೀಟರ್ ಅಲ್ಲಿ ಒಬ್ಬ ಚಿಲ್ಡ್ರೆ ರೌಡಿ ಶೀಟರ್ ಸೇಬಿನ ಹಾರ ಹಾಕೊಂಡು ಕೇಕ್ ಕಟ್ ಮಾಡಿಕೊಂಡು ಜಾಲಿಯಾಗಿ ಗ್ರಹದಲ್ಲಿ ಇರೋ ವಿಚಾರ ಮೊನ್ನೆ ಅಷ್ಟೇ ಗೊತ್ತಾಯ್ತು. ಇರುವಾಗ ಒಬ್ಬ ದೈತ್ಯ ನಟ, ಲಕ್ಷಾಂತರ ಕೋಟ್ಯಾಂತರ ಫಾಲೋವರ್ಸ್ ಹೊಂದಿರುವಂತ ನಟ, ಹೊರಗಡೆ ಸಖತ್ ಇನ್ಫ್ಲೂಯೆನ್ಸ್ ಇರುವಂತ ನಟ, ಒಳಗಡೆ ಬಿಸಿಲು ಬಿಡದೆ ಲೈಟ್ ಹಾಕದೆ ಅವ್ರನ್ನ ಕತ್ತಲ ಕೋಣೆಯಲ್ಲಿ ಕಸದ ಜಾಗದಲ್ಲಿ ಮಲಗಿಸ್ತಾರ, ಮಲಗಿಸ್ತಾರ. ನನಗೇನೋ ಇದು ಸುಳ್ಳು ಅಂದ್ರೆ ಹೊರಗಡೆ ತುಂಬಾ ಸಿಂಪತಿ ಬರ್ಲಿ ಅಂತ ಮಾಡ್ತಿರೋ ಡವ್ ಅನ್ಸ್ತಾ ಇದೆ ನನಗೆ. ಇದು ನಾನಿದು ನಂಬಲ್ಲ. ಯಾಕಂದ್ರೆ ಕೋರ್ಟ್ ಏನ್ ಹೇಳಿಲ್ಲ ಹಿಂಗಿದೆ ಅಂತ.
ನಾವ್ಯಾಕೆ ನಂಬೇಕು? ಇವರು ದರ್ಶನ್ ಲಾಯರ್ ಮತ್ತೆ ದರ್ಶನ್ ಕೊಡ್ತಾ ಇರೋದು ಇದು ಸ್ಟೇಟ್ಮೆಂಟ್ಗಳು. ದರ್ಶನ್ ಲಾಯರ್ ಕೊಡ್ತಾ ಇರೋಂತ ಸ್ಟೇಟ್ಮೆಂಟ್ ದರ್ಶನ್ ಎಲ್ಲಿ ಕೊಟ್ಟಿರೋದು ನಮ್ಗೇನು ಗೊತ್ತಾಗುತ್ತಾ ಅದು? ಇಲ್ಲ. ದರ್ಶನ್ ಲಾಯರ್ ಅವರು ವ್ಯಕ್ತಪಡಿಸ್ತಿರುವಂತ ಅಭಿಪ್ರಾಯ ನನಗೇನೋ ಇದರಲ್ಲಿ ಉರುಳಿಲ್ಲ ಅಂತ ಅನಿಸ್ತಾ ಇದೆ ಸಿರಾಜ್. ಎಸ್.